ಲಾಲ್ ಕೃಷ್ಣ ಅಡ್ವಾಣಿ ಮನೆಗೆ ನಿವಾಸಕ್ಕೆ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಎಲ್ಕೆ ಅಡ್ವಾಣಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮೂರನೇ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿಯುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಮುನ್ನ ಬಿಜೆಪಿಯ ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಅದಾದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗುತ್ತೆ. ಎನ್ಡಿಎ ನಿಯೋಗ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನ ಹಿಡಿಯುವಂತ ಸಂದರ್ಭ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಭೇಟಿಯಾಗಿ ಅಧಿಕಾರ ಸ್ಥಾಪನೆಗಾಗಿ ಹಕ್ಕು ಮಂಡನೆ ಮಾಡ್ತಾರೆ. ಅದಕ್ಕೂ ಮುನ್ನ ಎಲ್ಕೆ ಅಡ್ವಾಣಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ನರೇಂದ್ರ ಮೋದಿ. नरेंद्र मोदी एनडीए संसदीय दल का ಇವತ್ತು ಏಕಾಂಗಿಯಾಗಿ ಬಿಜೆಪಿ ಅಧಿಕಾರಕ್ಕೆ ಬರದೇ ಹೋದರೂ ಕೂಡ ಎನ್ಡಿಎ ಮೈತ್ರಿಕೂಟದಿಂದ ಮೈತ್ರಿ ಪಕ್ಷಗಳ ಸಹಕಾರದೊಂದಿಗೆ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನು ಹಿಡಿತಾ ಇರುವಂತ ನರೇಂದ್ರ ಮೋದಿ ಬಿಜೆಪಿಯ ಭೀಷ್ಮ ಎಲ್ಕೆ ಅಡ್ವಾಣಿ ಅವರನ್ನ ಭೇಟಿ ಮಾಡಿದ್ದಾರೆ. ಅವರ ನಿವಾಸಕ್ಕೆ ತೆರಳಿದ್ದಾರೆ. ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಬಿಜೆಪಿಯ ಭೀಷ್ಮ ಅಂತ ಯಾಕೆ ಕರೀತಾರೆ ಅಡ್ವಾಣಿ ಅವರನ್ನ ಅಂತ ಹೇಳಿದ್ರೆ, ಅಥವಾ ಈ ದೇಶದಲ್ಲಿ ಬಿಜೆಪಿ ಇಷ್ಟು ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಕಾರಣ ಹುಡುಕಿದ್ರೆ ಅದರಲ್ಲಿ ಅಡ್ವಾಣಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಅವರ ಯಾತ್ರೆ ಇಡೀ ಬಿಜೆಪಿ ಇತಿಹಾಸದಲ್ಲಿ ಬಹಳ ದೊಡ್ಡ ಶಕ್ತಿ ತಂದು ಕೊಟ್ಟಿರುವಂಥ ಯಾತ್ರೆ. ಹೀಗಾಗಿ ಎಲ್ಕೆ ಅಡ್ವಾಣಿ ಅವರ ಯಾತ್ರೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ದೊಡ್ಡ ಶಕ್ತಿಯನ್ನು ಧಾರೆ ಎರೆದಂಥವರು. ಇವತ್ತಿಗೆ ಮೋದಿ ಅಧಿಕಾರದ ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿತಾ ಇದ್ದಾರೆ ಅಂದರೆ ಹಿಂದುಳಿದಂಥ ಅಥವಾ ಹಿಂದೆ ಇದ್ದಂಥ ಶಕ್ತಿಗಳು, ಆ ಶಕ್ತಿಗಳನ್ನು ಮರಿಬಾರ್ದು. ಎಲ್ಕೆ ಅಡ್ವಾಣಿ ಹಾಗೂ ವಾಜಪೇಯಿ ಅವರ ಆ ಜೋಡಿ ಬಹಳ ದೊಡ್ಡ ಮಟ್ಟದ ಮೋಡಿ ಮಾಡ್ತು. ಬಿಜೆಪಿ ಈ ದೇಶದಲ್ಲಿ ಭದ್ರವಾಗಿ ಬೇರೂರಲಿಕ್ಕೆ ಕಾರಣವಾದಂಥವರು. ಮೋದಿ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಒಂದು ಅಪ್ಡೇಟ್ ಸಿಗುತ್ತೆ. ಆ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ನೇರವಾಗಿ ಎಲ್ಕೆ ಅಡ್ವಾಣಿ ಅವರನ್ನ ಭೇಟಿಯಾಗಿ ಅನಂತರದಲ್ಲಿ ದ್ರೌಪದಿ ಮುರ್ಮು ಅವರ ನಿವಾಸಕ್ಕೆ ಭೇಟಿ ನೀಡಿ ಅಧಿಕಾರ ರಚನೆಯ ಅಥವಾ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ಇತರ